ಹರಿಹರ ಬಿಜೆಪಿ ಶಾಸಕ ಬಿ.ಪಿ. ಹರೀಶ್ ಅವರು ನಿನ್ನೆ ಒಂದು ದಾವಣಗೆರೆ ಎಸ್ ಪಿ ಬಗ್ಗೆ ಒಂದು ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಶಾಮನೂರು ಫ್ಯಾಮಿಲಿ ಅವರ ನಾಯಿ ಥರ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರನ್ನ ನಾಯಿಗೆ ಹೋಲಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದು ತೀವ್ರ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬ ಅಧಿಕಾರಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮತ್ತು ಯಾರೇ ಆಗಲಿ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಅಂತ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತದೆ. ಈ ಬಗ್ಗೆ ಮಾತಾಡೋದಕ್ಕೆ ಬಿ.ಪಿ. ಹರೀಶ್ ಜೊತೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಯಶವಂತರಾವ್ ಜಾಧವ್ ಇದ್ದಾರೆ. ಅವರನ್ನೇ ಮಾತಾಡ್ಸೋನೇನು ಹೇಳ್ತಾರಂತ. ಸರ್, ಈಗ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜಿಲ್ಲಾಧಿಕಾರಿ ಅಂದ್ರೆ ಇವರು ಎಸ್ ಪಿ ಅವರನ್ನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರನ್ನ ನಾಯಿಗೆ ಹೋಲಿಸೋದು ಎಷ್ಟರ ಮಟ್ಟಿಗೆ ಸರಿ ಸರ್ ಅಂತ? ಸರ್, ನಾನು ಸಹ ನಿನ್ನೆ ಆ ಪತ್ರಿಕಾಗೋಷ್ಠಿಯಲ್ಲಿ ಇದ್ದೆ. ಯಾಕೆ ಆ ಮಾತನ್ನ ಹರೀಶ್ ಅವರು ಆಡಿದ್ರು ಅನ್ನೋದನ್ನ ಅದರ ಹಿನ್ನೆಲೆನೇ ನಾವು ತಿಳ್ಕೊಳ್ಬೇಕಾಗತ್ತೆ. ಏನು ಯಾಕೆ ಅಂತಂದು ಹೇಳಂದ್ರೆ, ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಒಬ್ಬ ಜಿಲ್ಲಾಧಿಕಾರಿಗಳು ಅವರು ಯಾವುದೇ ಪಕ್ಷ ನೋಡದಲೆ ತಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸಿದ್ರೆ ಈ ರೀತಿ ಸಮಸ್ಯೆಗಳು, ಯಾವುದೇ ರಾಜಕಾರಣದ ಜಟಿಲ ಸಮಸ್ಯೆಗಳು ಉದ್ಭವ ಆಗಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದು ಹೇಳಂದ್ರೆ, ಈಗ ಹಿಂದೆ ಒಂದು ವರ್ಷದ ಕೆಳಗೆ ಇದೇ ಆಜಾದ್ ನಗರದಲ್ಲಿ ಒಂದು ಗಲಾಟೆ ಆಯಿತು. ಅಲ್ಲಿ ರಾತ್ರಿ ಹೊತ್ತು 12 ಗಂಟೆ ಆದರೂ ಸಹಿತ ಅಂಗಡಿಗಳ ಬಾಗಿಲು ತೆಗೆದು, ಹೋಟೆಲ್ನೆಲ್ಲ ಬಾಗಿಲು ತೆಗೆದು, ಕಟ್ಟೆಗಳ ಮೇಲೆಲ್ಲ ಕುತ್ಕೊಂಡು ಅರಟಿ ಹೊಡಿತಕ್ಕಂಥ ಎಲ್ಲ ವಿಚಾರಗಳನ್ನು ಖಂಡಿಸಿ ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಇಮ್ರಾನ್ ಬೇಗ್ ಅಲ್ಲಿರ್ತಾರಿಗೆ ಎಲ್ಲರಿಗೂ ಸಹಿತ ನೀವು ಮನೆಗೆ ಹೋಗ್ರಿ, ಇಲ್ಲಿ ಕೂರ್ಬೇಡ್ರಿ, ಇಷ್ಟೊತ್ತಾಗೈತಿ ಅಂತಂದು ಹೇಳಿದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅವ್ರ ವಿರುದ್ಧನೇ ತಿರುಗಿ ಬಿದ್ದು ಅವ್ರ ಮೇಲೆ ಗಲಾಟೆ ಮಾಡಿದ್ರು. ಗಲಾಟೆ ಮಾಡದಂತರ ಮೇಲೆ ಎಸ್ ಪಿ ಅವರು ಕಾನೂನು ಕ್ರಮ ತಗೊಳ್ಳಿಲ್ಲ. ಅಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ನೇ ಟ್ರಾನ್ಸ್ಫರ್ ಮಾಡಿದ್ರು. ಅದೇ ರೀತಿ ಮೊನ್ನೆ ಏನು ಮಾಜಿ ಕಾರ್ಪೊರೇಟರ್ ಕಬೀರ್ ಖಾನ್ ಅವರು ಹಿಂದೂಗಳ ಮೇಲೆ ಹಲ್ಲೆ ಮಾಡ್ರಿ, ರೈಲಿ ಬೆಂಕಿ ಹಚ್ಚ್ರಿ, ನಿಮಗೆ ಏನು ತೋಸ್ತತ ಅದನ್ನು ಮಾಡ್ರಿ ಅಂತಂದು ಹೇಳಿ ಪ್ರಚೋದನೆಕಾರಿಯಾಗಿ ಆ ರೀತಿ ಹೇಳಿಕೆ ಕೊಟ್ರೆ ಅವರನ್ನ ನೆಪ ಮಾತ್ರಕ್ಕೆ ಬಂಧಿಸಿ 20 ದಿವಸದೊಳಗಾಗಲೇ ಬೇಲಬಲ್ ಸೆಕ್ಷನ್ ಹಾಕಿ ಅವ್ರು ಬಿಡುಗಡೆ ಮಾಡಿಸಿದ್ರು. ಇನ್ನೊಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೆಲವೇ ದಿನಗಳ ಕೆಳಗೆ ಈ DJ ಸಂಬಂಧಪಟ್ಟಂಗೆ ಒಬ್ಬ ನಾಯಕರು, ಹೊನ್ನಾಳಿಯ ಮಾನ್ ನಾಯಕರು ಹೇಳಿದರು, ನೀವು DJಗೆ ಏನಾದರೂ ಪರ್ಮಿಷನ್ ಕೊಡದೇ ಇದ್ರೆ ದಂಡಂ ದಶಗುಣಂ ಅಂತ. ಅಂದ್ರೆ ಯಾರಿಗೆ ಹೊಡಿತಾರವರು? ದಂಡಂ ದಶಗುಣಂ. ಅವ್ರ ಮೇಲೆ ಯಾಕೆ ನೀವು ಶಿಸ್ತು ಕ್ರಮ ತಗೊಳ್ಳಿಲ್ಲ? ದಂಡಂ ದಶಗುಣಂ ಅಂತಾರೆ. ಆಮೇಲೆ ಇನ್ನೊಂದು ಪ್ರಚೋದನಕಾರಿ ಹೇಳಿಕೆ ಕೊಡ್ತಾರೆ, ನೀವು ಯಾರು ಬೇಕಾದ್ರೂ DG ಹಾಕೊಳ್ರ, ಅದು ಹೆಂಗ್ ಅರೆಸ್ಟ್ ಮಾಡ್ತಾರ, ಅದು ಏನ್ ಮಾಡ್ತಾರ ನಾನು ನೋಡ್ತೇನೆ ಅಂತಂದು ಹೇಳಿ ಹೇಳಿಕೆ ಕೊಡ್ತಾರೆ. ಅಂದ್ರೆ ಇವು ಯಾವ ಸಹಿತ SP ಅವರಿಗೆ, DC ಅವರಿಗೆ ಕಾಣ್ಲಿಲ್ವಾ? ಹಾಗಾದ್ರೆ ನಿನ್ನೆ ಹರೀಶ್ ಅವರು ಯಾವ ರೀತಿ ನಿಮ್ಮ ನಡವಳಿಕೆ, ಮತ್ತೆ ಮೇಲಾಗಿ ಸಹಿತ ಮಾನ್ಯ ದಾವಣಗೆರೆ ಮಂತ್ರಿ ಅವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ. ಇಂದಿನ ಲೋಕಸಭಾ ಸದಸ್ಯರು, ಮಾಜಿ ಕೇಂದ್ರ ಸಚಿವರ ವಿರುದ್ಧ ಆ ಪ್ರೆಸ್ ಮೀಟ್ ಅಲ್ಲಿ ಈ ಮಾನಾಯವಾಗಿ ಮಾತಾಡ್ತಾರೆ. ಅವ್ರ ಪ್ರತಿಮೆ ನಿಲ್ಲಿಸ್ರಿ, ಅವ್ರು ಮಾಡಿರ್ತಕ್ಕಂಥ ಕೆಲಸ ಜಿಲೇಬಿ ತರ ಇದೆ, ಬೇನೇನು ಅವ್ರ ಮನಸ್ಸಿಗೆ ತೋಸ್ತತೋ ಅವನ್ನೆಲ್ಲವನ್ನು ಸಹಿತ ಮಾತಾಡ್ತಾರೆ. ಅಂದ್ರೆ ಅದರಲ್ಲಿ ಆ ಪ್ರೆಸ್ ಮೀಟ್ ನಲ್ಲಿ ಜಿಲ್ಲಾಧಿಕಾರಿಗಳು ಕೂರ್ತಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂರ್ತಾರೆ. ಅಂದ್ರೆ ಇದ್ರ ಉದ್ದೇಶ ಏನು? ನೀವು ಯಾವ ರೀತಿ ನಡವಳಿಕೆ ನಡ್ಕೊಳ್ತಾ ಇದೀರಿ ಇವತ್ತು? ನಿಮ್ಮ ನಡವಳಿಕೆ ಬಗ್ಗೆ ಮೊದಲು ನೀವು ಯೋಚನೆ ಮಾಡ್ರಿ. ಆಮೇಲೆ ಏನಾಗಿದೆ, ಯಾಕೆ ಅದನ್ನ ಹರೀಶ್ ಅವರು ಹೇಳಿಕೆ ಕೊಟ್ಟರು, ಏನು ಎತ್ತ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ನಾವು. ನಿಮ್ಮ ನಡವಳಿಕೆ ಯಾವ ರೀತಿ ಇದೆ ದಾವಣಗೆರೆ ಜಿಲ್ಲೆ ಒಳಗೆ, ಅದನ್ನ ಮೊದಲು ನೀವು ತಿದ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಇನ್ನೊಬ್ಬರ ಬಗ್ಗೆ ನೀವು ಮಾತನಾಡೋಣ. ಅವಾಗ ನೀವು ಏನೇನು ಸೆಕ್ಷನ್ ಹಾಕ್ತೀರಿ, ಈ ಸೆಕ್ಷನ್ಗಳಿಗೆ ಯಾರು ಸಹಿತ ನಾವು ಎದುರಲ್ಲ. ನೀವು ಎಂಥ ಸೆಕ್ಷನ್ಗಳು ಹಾಕ್ರಿ, ಏನ್ ಬೇಕಾರೆ. ಯಾಕಂದ್ರೆ BJPಗೆ ಅದು ಹೋರಾಟ ಅನ್ನೋದು ಅದು ರಕ್ತದಲ್ಲೇ ಬಂದೈತಿ. ಅದರಿಂದ ನಾವು ಹೆದರತಕ್ಕಂಥ ಪ್ರಶ್ನೆ ಇಲ್ಲ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, DC ಅವರು ಇರ್ಬೋದು, ನೀವು ಯಾವುದೇ ಪಕ್ಷದ ಪರವಾಗಿ ಮಾಡಬೇಡ್ರಿ, BJP ಪರವಾಗಿ ಮಾಡಬೇಡ್ರಿ, ಕಾಂಗ್ರೆಸ್ ಪರವಾಗಿ ಮಾಡಬೇಡ್ರಿ. ನಿಮ್ಮ ಆಡಳಿತ ಏನು ಹೇಳ್ತೈತಿ ಅದನ್ನ ಸರಿಯಾಗಿ ನಿಭಾಯಿಸ್ರಿ ಅಂತಂದು ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲ ಸರ್, ಈಗ ಅವ್ರು ಹೇಳೋದು ಅಂದ್ರೆ ಜನ ಮಾತಾಡೋದು ಏನಂತಂದ್ರೆ, ಒಬ್ಬ ಮಹಿಳಾ ಅಧಿಕಾರಿ ಇದ್ದಾರೆ, ಅವ್ರು ಏನೇ ಇದ್ರು ಒಂದು ವಿರೋಧ ಪಕ್ಷವಾಗಿ ನೀವು ಅವ್ರ ಬಗ್ಗೆ ಬೇರೆ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ಬೋದಾಗಿತ್ತು, ಕಾನೂನು ಹೋರಾಟವನ್ನು ಮಾಡಬಹುದಾಗಿತ್ತು. ಆದರೆ ನಾಯಿಗೆ ಹೋಲಿಸಿ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಷ್ಟೇ.
ನಾನು ಇದರಲ್ಲಿದ್ದೆ. ಪಾಮರಿನ ನಾಯಿ ತರ ವರ್ತನೆ ಮಾಡ್ತಾ ಇದೀರಿ ಅಂತಂದು ಹೇಳಿದ್ರು ಹೊರತು ನಾಯಿ ಅಂತಂದು ಹೇಳಿ ಅವ್ರು ಹೇಳಿಲ್ಲ. ಪಾಮರಿನ ನಾಯಿ ತರ ವರ್ತನೆ ಮಾಡ್ತಾ ಇದೀರಿ, ಆದ್ರಿಂದ ಅದು ಒಳ್ಳೇದಲ್ಲ. ನಿಮ್ಮ ಏನು ಕರ್ತವ್ಯ ನಿಷ್ಠೆ ಇದೆ ಅದನ್ನ ಸರಿಯಾಗಿ ನಿಭಾಯಿಸ್ರಿ ಅಂತಕ್ಕಂಥದ್ದನ್ನ ಹೇಳಿದ್ರೆ ವಿನಃ, ಅಂದ್ರೆ ಯಾಕೆ ಈ ಮಾತನ್ನ ಅಲ್ಲಿ ಅವ್ರು ಆಕ್ರೋಶವಾಗಿ ಹೇಳಿದ್ರು ಅಂದ್ರೆ, ಒಬ್ಬ ಲೋಕಸಭಾ ಸದಸ್ಯರು ಬಂದ್ರೆ ನೀವು ಅವ್ರು ಎಷ್ಟೊತ್ತಿ ಬಂದ್ರು ಅವ್ರನ್ನ ಕಾಯ್ತೀರಿ. ಅದೇ ಒಬ್ಬ ಶಾಸಕರು ಅವ್ರು ಬಂದ್ರೆ ನೀವು ಗೌರವ ಕೊಡಲ್ಲ ಅಂದ್ರೆ ಅದ್ರ ಅರ್ಥ ಏನು? ಆ ಒಬ್ರು ಲೋಕಸಭಾ, ಅದೇ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಬಂದ್ರೆ ಅವ್ರಿಗೆ ಗೌರವ ಕೊಡ್ತೀರಿ, ಅದೇ ಒಬ್ರು ಶಾಸಕರು ಬಂದ್ರೆ ನೀವು ಗೌರವ ಕೊಡಲ್ಲ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ನೀವು ಯಾರ ಪರವಾಗಿ ಮಾಡಬೇಡ್ರಿ ಮೇಡಮ್. ನಾನು ಹೇಳೋದು, ನಿಮ್ಮ ಕರ್ತವ್ಯ ಏನೈತಿ, ನಿಮ್ಮ ಇದು ಏನೈತಿ, ಕಾನೂನು ಏನೈತಿ, ಆ ಕಾನೂನಿಗೆ ನೀವು ನಡ್ಕೊಳ್ರಿ. ಹಂಗಂತಂದು ಹೇಳಿ ಬಿಜೆಪಿಯವರು ಹೇಳಿದ ಕಡೆಗೆ ಕುಣೀರಿ, ಬಿಜೆಪಿಯವರು ಹೇಳಿದ್ದಂಗೆ ಕೇಳ್ರಿ ಅಂತ ನಾವು ಹೇಳಲ್ಲ, ಅಥವಾ ಕಾಂಗ್ರೆಸ್ ಹೇಳಿದಂಗೆ ಕೇಳ್ರಿ ಅಂತ ಹೇಳಲ್ಲ. ಯಾರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾರೋ ಅವ್ರು ಯಾರೇ ಇರಲಿ, ಎಷ್ಟೇ ಪ್ರಭಾವಿಗಳಿರ್ಲಿ, ಅವ್ರ ಮೇಲೆ ಕ್ರಮ ತಗೊಳ್ರಿ. ಆಗ ಇವ್ಯಾವ ಉದ್ಭವ ಆಗಲ್ಲ, ಇವ್ಯಾವ ಸಮಸ್ಯೆ ಉದ್ಭವ ಆಗಲ್ಲ. ನಾನು ಹೇಳೋದು ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ಮೊನ್ನೆ DJ ಇದೆ. ನಾನು ಹೇಳೋದು ಏನು ಹೇಳಿದ್ರು, ದಂಡಂ ದಶಗುಣಂ ಅಂದ್ರೆ ಯಾರಿಗೆ ಹೊಡಿತಾರ ಹಂಗಾರೆ? ಜಿಲ್ಲಾಧಿಕಾರಿಗೆ ಹೊಡಿತಾರೇನ್ರಿ? SP ಅವ್ರಿಗೆ ಹೊಡಿತಾರ ಹಂಗಾರೆ? ಯಾಕೆ ಮತ್ತೆ ನೀವು ಕೇಸ್ ಬುಕ್ ಮಾಡಲಿಲ್ಲ ಅವ್ರ ಮೇಲೆ? ಯಾಕೆ ಕಾನೂನು ಕ್ರಮ ತಗೊಂಡಿಲ್ಲ ನೀವು? ಕಾನೂನು ಉಲ್ಲಂಘನೆ ಮಾಡ್ರಿ. DC ಆದೇಶ ಮಾಡಿದಾರೆ ತಾನೆ, DC ಆದೇಶ ಮಾಡಿದ್ದಾರೆ, ನಾವು DGಗೆ ಪರ್ಮಿಷನ್ ಕೊಡಲ್ಲ ಅಂತಂದು ಹೇಳಿ ಆದೇಶ ಮಾಡಿದ್ದಾರೆ. ಹಂಗಾರೆ DC ಆದೇಶ ಉಲ್ಲಂಘನೆ ಮಾಡಿ ನೀವು DJ ಹಾಕೊಳ್ರಿ, ಅದೇನ್ ಬೆಕ್ಕದ್ ಬರ್ಲಿ, ನಾವು ಅದೇವಿ, ಅದು ಯಾರು ಬಂದು ತೆಗಿತಾರ ನೋಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನೆಲ್ಲ ಕೊಟ್ಟಿದಾರಲ್ಲ. ನಾನು ಅದನ್ನೇ ಹೇಳೋದು. ಈಗ ಯಾಕೆ ಈ ತರದವು ಆ ಕ್ಷಣದಲ್ಲೇ ಯಾವಾಗ ಅವರು ದಂಡಂ ದಶಗುಣಂ ಅಂತಂದು ಹೇಳಿದ್ರೆ ಅವ್ರನ್ನ ನೀವು ಅರೆಸ್ಟ್ ಮಾಡ್ಬೋದಿತ್ತಾನೆ, ಕಾನೂನು ಕ್ರಮ ತಗೋಬೋದಿತ್ತಾನೆ. ಈಗ ಇವೆಲ್ಲವೂ ಸಹಿತ ಸೃಷ್ಟಿ ಆದ್ಮೇಲೆ, ಈ ರೀತಿ ಎಲ್ಲ ಉದ್ಭವ ಆದ್ಮೇಲೆ, ಅವಾಗ ನೀವು ಅವ್ರ ಮೇಲೆ ಅರೆಸ್ಟ್ ಇದನ್ನ ಕಾನೂನು ಕ್ರಮ ತಗೊಳಕ್ ಓಡಾಡ್ತೀರಿ. ಅದಕ್ಕಿಂತ ತಕ್ಷಣ ಆದ ತಕ್ಷಣನೇ ಅವ್ನು ಎಷ್ಟೇ ಪ್ರಭಾವಿ ಇರಲಿ, ಯಾರೇ ಇರಲಿ, ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ರಿ. ಅವಾಗ ಈ ತರದ ಯಾವ ಸಮಸ್ಯೆ ಉದ್ಭವ ಆಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಕೊನೆಯದಾಗಿ, ಈಗ ಈ ರೀತಿ ಹೇಳಿಕೆ ತಪ್ಪು, ಅದನ್ನ ಹಿಂಪಡೆದು ಕ್ಷಮೆ ಕೇಳುವಂತದ್ದು ಏನಾದ್ರು ಮಾಡ್ತಾರೆ? ಯಾವುದೇ ಕಾರಣಕ್ಕೂ ಸಹಿತ ನಾವು ಹೇಳಿರ್ತಕ್ಕಂಥ ಮಾತಿನಲ್ಲಿ ಯಾವುದು ಸಹಿತ ತಪ್ಪು ಕಾಣಿಸ್ತಾ ಇಲ್ಲ, ಶಾಸಕರು ಹೇಳಿರ್ತಕ್ಕಂಥ ಮಾತಿನಲ್ಲಿ. ಯಾಕೆಂದ್ರೆ ಇವತ್ತು ಏನು SP ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋ ಆಕ್ರೋಶದ ಮೇಲೆ ಹರೀಶ್ ಅಣ್ಣವರು ನಾಯಿ ತರ ಅಂತ ಹೇಳಿದ್ದಾರೆ ಹೊರತು ನಾಯಿ ಅಂತ ಹೇಳಿಲ್ಲ. ಅವರು ನಾಯಿ ತರ ವರ್ತನೆ ಮಾಡ್ತೀರಿ, ಬಮರಿನ ನಾಯಿ ತರ ವರ್ತನೆ ಮಾಡ್ತೀರಿ ಅಂತಂದು ಹೇಳಿದ್ದಾರೆ. ಆದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರದವು ನೂರಾರು ಕೇಸ್ಗಳು ನಮ್ಮ ಶಾಸಕರ ಬಗ್ಗೆ ಇರ್ಬೋದು, ನಮ್ಮ ಕಾರ್ಯಕರ್ತರ ಮೇಲೆ ಇರ್ಬೋದು, ಈ ತರದವೆಲ್ಲ ಕೇಸ್ಗಳು ನಾವು ನೋಡಿದ್ದೀವಿ. ಆದ್ರಿಂದ ಇದಕ್ಕೆ ಎದುರಿ ನಾವೇನೋ ಪಲಾಯನ ಮಾಡ್ತಕ್ಕಂಥದ್ದು ಅಥವಾ ಎದುರಿ ಊರು ಬಿಟ್ಟು ಹೋಗ್ತಕ್ಕಂಥದ್ದು ಇವು ಯಾವ ಸಹಿತ ಮಾಡಲ್ಲ. ಕಾನೂನು ರೀತಿ ಏನು ಹೋರಾಟ ಮಾಡಬೇಕು ಅದನ್ನ ಮಾಡೇ ಮಾಡ್ತೀವಿ, ಅದ್ರಲ್ಲಿ ಜಯಿಸ್ತೀವಿ. ಈಗ ಕೊನೆಯದಾಗಿ ಸರಿ, ಅವ್ರ ಮೇಲೆ FIR ಆಗಿದೆ, ಈಗಾಗಲೇ ಕೇಸ್ ಕೊಟ್ಟಿದ್ದಾರೆ SP ಅವರು. ಏನ್ ಮಾಡ್ತೀರಿ ಸರ್ ನೆಕ್ಸ್ಟ್ ಏನೀಗ ಅಂತ? ನಾವು ಸಹಿತ ಲಾಯರ್ನ ಕನ್ಸಲ್ಟ್ ಮಾಡ್ತೀವಿ, ಅದಕ್ಕೆ ತಕ್ಕಂಗೆ ಏನು ಕೇಸ್ಗಳು ಅವರು ಏನೇನಿದಾವೆ, SP ಮೇಡಮ್ರು ಯಾವ ರೀತಿ ನಡ್ಕೊಂಡಿದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಜಿಲ್ಲಾ ಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅಲ್ಲಿ ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಹೀನಮಾನ ಇವು ಮಾತಾಡಿದ್ದಾರೆ, ಅವನ್ನ ವಿಡಿಯೋ ರೆಕಾರ್ಡ್ ತಗೊಂಡಿದೀವಿ. ಏನು ಆಮೇಲೆ ಮೊನ್ನೆ ಏನು DJ ಸಂಬಂಧ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ರು ಅವ್ರ ಮೇಲೆ ಯಾಕೆ ಇನ್ನೂವರೆಗೂ ಕ್ರಮ ತಗೊಂಡಿಲ್ಲ, ಅವನ್ನೆಲ್ಲವನ್ನೂ ಸಹಿತ ತಗೊಂತೀವಿ. ಆಮೇಲೆ ಒಬ್ಬ ವರಿಷ್ಠ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇಮ್ರಾನ್ ಬೇಗ್, ಅವ್ರನ್ನ ನೀವು ಬರೇ ಗಲಾಟೆಯಾಗಿ ಒಂದೇ ವಾರಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಈ ತರದ ಅನೇಕ ನ್ಯೂನ್ಯತೆಗಳಿದಾವೆ ಹೊರವು, ಅವನ್ನೆಲ್ಲವೂ ತಗೊಂಡು ನಾವು ಸಹಿತ IG ವರೆಗೆ ಇವನ್ನೆಲ್ಲವನ್ನೂ ಪಟ್ಟಿ ಮಾಡಿ ಅವ್ರ ಬಗ್ಗೆನೂ ಸಹಿತ ಕಂಪ್ಲೇಂಟ್ ಮಾಡ್ತೀವಿ, ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ. ಇದಿಷ್ಟು ಮಾಜಿ BJP ಜಿಲ್ಲಾಧ್ಯಕ್ಷರು ಯಶವಂತರಾವ್ ಜಾಧವ್ ಅವರ ಮಾತು. ಅವ್ರು ಹೇಳೋದು ಏನಂತಂದ್ರೆ, ಈಗಾಗಲೇ ನಾವು ಹೇಳಿಕೆಗೆ ನಾವು ಬದ್ಧರಾಗಿದ್ದೀವಿ. ಯಾಕಂತಂದ್ರೆ ಅವ್ರು ಆ ರೀತಿ ವರ್ತನೆ ಮಾಡ್ತೋದಕ್ಕೆ ನಾವು ಬದ್ಧರಾಗಿದ್ದೀವಿ. ಅವ್ರು ಏನೇ ಕೇಸನ್ನ ಮಾಡಲಿ ಆ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೇವೆ. ಇಂಥ ಸಾಕಷ್ಟು ಕೇಸ್ಗಳನ್ನ ನೋಡಿದ್ದೀವಿ. ನಮ್ಮ ಹೇಳಿಕೆಗೆ ನಾವು ಬದ್ಧವಾಗಿದ್ದೀವಿ, ಯಾವುದೇ ರೀತಿ ಅಂತ ಅದಕ್ಕೆ ಪಲಾಯನವಾದ ಮಾಡುವಂಥ ಕೆಲಸವನ್ನು ಮಾಡಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, BG ನ್ಯೂಸ್ ಫಸ್ಟ್, ದಾವಣಗೆರೆ.